ಹಾಯ್ ನಮಸ್ಕಾರ. ತಿರುವಣ್ಣಾಮಲೈನ ದೇವಸ್ಥಾನದ ಗಿರಿವರಂ ವಲಯದಲ್ಲಿ ನಾವು ಈಗ ಗಿರಿವರಂ ಮಾಡಲು ಹೋಗುತ್ತಿದ್ದೇವೆ. ಗಿರಿವರಂ ಮಾಡುವ ಮಾರ್ಗ ಇದು. ನಾವು ಕೂಡ ಗಿರಿವರಂ ಮಾಡಲು ಮುಂದೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ, ಸಾಯಂಕಾಲ ರಾತ್ರಿ ಒಂದು 7:30-8 ಗಂಟೆ ಆಗಿದೆ. ಎಲ್ಲ ಗಿರಿವರಂ ಮಾಡಲು ನೋಡಿ, ಇದೆ ಗಿರಿವರಂ ಮಾಡುವ ಇಷ್ಟು 14 ಕಿಲೋಮೀಟ್ರು ನಡಿಬೇಕು. ಅಗ್ನಿಲಿಂಗದ ದಾರಿ ಅದು. ನಾವು ಗಿರಿವರಂ ಮಾಡುವ ದಾರಿಯಲ್ಲಿ ಜಿಂಕೆಗಳು ಕೂಡ ಕಾಣಿಸ್ತವೆ. ರಾತ್ರಿ ಸಮಯದಲ್ಲಿ ಆಹಾರಕ್ಕಾಗಿ ಗಿರಿವರಂ ಮಾಡುವ ಜನರನ್ನು ಕಂಡು ರೋಡ್ ಪಕ್ಕದಲ್ಲಿ ಬರ್ತವೆ. ಆಹಾರ ಏನಾದರೂ ಸೌತೆಕಾಯಿ ಅದು ಇದು ಎಲ್ಲ ಪಕ್ಕದಲ್ಲಿ ಸೇಲ್ ಮಾಡ್ತಾ ಇರ್ತಾರೆ. ಹಾಗಾಗಿ ಅಲ್ಲೇ ತಗೊಂಡು ಕೊಡ್ತಾರೆ ಅಂದ್ಬಿಟ್ಟು ನೈಟ್ ಟೈಮಲ್ಲಿ ಜಿಂಕೆಗಳು ರೋಡ್ ಪಕ್ಕದಲ್ಲಿ ಬಂದು ಇರುತ್ತವೆ. ಅದು ಬ್ಯಾರಿಗೇಡ್ ಥರ ಕಂಬಿ ಜಾಲರಿ ಹಾಕಿದ್ದಾರೆ. ಅವು ಈ ಕಡೆ ಬರೋಕ್ಕಾಗಲ್ಲ, ರೋಡು ಅದು ದಾಟಿ. ಅದು ಒಳಗಡೆ ನಾನು ಮೇಲೆಯಿಂದ ವಿಡಿಯೋ ಶೂಟ್ ಮಾಡಿದ್ದೀನಿ. ಬೋರ್ಡ್ ಹಾಕಿದ್ದಾರೆ ಇಲ್ಲಿ, ಏನು ಆಹಾರ ಅದು ಇದು ಏನು ಕೊಡಬಾರ್ದು ಅಂತ. ಕೆಲವೊಬ್ಬರು ಕೊಟ್ಟು ರೂಢಿ ಮಾಡಿ ಅದು ಅಭ್ಯಾಸ ಆಗಿದೆ. ನೋಡಿ, ಬೋರ್ಡ್ ಹಾಕಿದ್ದಾರೆ ಮೇಲೆ, ಆಹಾರ ಕೊಡಬೇಡಿ ಅಂತ. ಒಂದು ಥರ ಪದಾರ್ಥಗಳೇನು ಕೊಡಬೇಡಿ ಅಂತ ಹಾಕಿದ್ದಾರೆ. ಆದರೂ ಕೆಲವರು ಕೊಡ್ತಾರೆ. ನೋಡಿ, ಎಷ್ಟು ಜನ ನೈಟ್ ಟೈಮಲ್ಲಿ ಪಾದರಕ್ಷೆ ಧರಿಸದೆ ಗಿರಿವರಂ ಮಾಡ್ತಾರೆ. ತುಂಬ ಜನ ಗಿರಿವರಂ ಮಾಡೋದೆಲ್ಲ ನೈಟಲ್ಲಿ. ಏಕೆಂದರೆ ಬೆಳಿಗ್ಗೆ ಹೊತ್ತು ಬಿಸಿ ಜಾಸ್ತಿ ಇರುತ್ತೆ. ರೋಡೆಲ್ಲ ಫುಲ್ ಬಿಸಿ ಇರುತ್ತೆ, ಕಾಲೆಲ್ಲ ಬೊಬ್ಬೆ ಬರುತ್ತೆ. ಹಾಗಾಗಿ ಬೆಳಗಿನ ಜಾವ ಇಲ್ಲ ಸಾಯಂಕಾಲ ನೈಟು ಗಿರಿವರಂ ನೈಟೆಲ್ಲ ಮಾಡ್ತಾ ಇರ್ತಾರೆ. ಸುಮಾರು ಜನ ಈಗ ಕಡಿಮೆ ಅಂತ ಅನಿಸುತ್ತೆ. ಈ ಹುಣ್ಣಿಮೆ ದಿನ ಬಂದರೆ ಕಾಲಿಡೋಕ್ಕೆ ಜಾಗ ಇರಲ್ಲ. ಅಷ್ಟು ಜನ ದೇವರ ದರ್ಶನ ಮಾಡಿ ಭಕ್ತಿಯಿಂದ ಗಿರಿವರಂ ಮಾಡಿ ದೇವರ ದರ್ಶನ ಪಡೆಯೋಕ್ಕೆ ಬರಿಗಾಲಲ್ಲಿ ನಡೆದು ಜನ ಸಾಕ್ತಾರೆ. ನಾವು ಕೂಡ ಗಿರಿವರಂ ಮುಗಿಸ್ತೀವಿ. ನೋಡಿ, ಹಾಗೆ ದೇವ್ರ ದರ್ಶನ ಮಾಡಿ ಹಾಗೆ ನಾವು ಕೂಡ ಅಲ್ಲಿಂದ ಹೊರಡ್ತಾ ಇದ್ದೀವಿ. ನೆಕ್ಸ್ಟ್ ಇನ್ನೊಂದು ಪ್ಲೇಸಿಗೆ ಹೊರಡ್ತಾ ಇದ್ದೀವಿ. ಅದು ಅಪ್ಡೇಟ್ ಮಾಡ್ತೀನಿ. ಹೀಗೆ ವೀಡಿಯೋಸ್ ನೋಡ್ತಾ ಇರಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಇನ್ನು ತುಂಬ ವೀಡಿಯೋಸ್, ಒಳ್ಳೊಳ್ಳೆ ಟೆಂಪಲ್ಸ್ದು, ಒಳ್ಳೊಳ್ಳೆ ದೇವಸ್ಥಾನಗಳ ದರ್ಶನ ಮಾಡೋಣ.